ಒಂದಷ್ಟು ಕ್ವೆಶ್ಚನ್ಸ್ ಅನ್ನ ಕೇಳ್ತೇನೆ. ನಿಮ್ಮ ಪರ್ಸನಲ್ ಲೈಫ್ ಒಂದಷ್ಟು ಇಂಟ್ರೆಸ್ಟ್ ಗಳಿದಾವೆ. ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ ಅಂತ. ಹೌದು, ಅಗ್ರಿಕಲ್ಚರ್ ನಾನು ನನ್ನ ರಕ್ತ ಮಾಂಸಲ್ಲಿ ಓದಿದವಲ್ಲ, ಹಾಗಾಗಿ ನಮ್ಗೆ ಎಲ್ಲ ಸೆಕೆಂಡ್ ಡಿಗ್ರಿ ಗೊತ್ತಿದೆ, ತೋಟದ ಕೆಲಸ ಮಾಡ್ಲಿಕ್ಕೆ ಗೊತ್ತಿದೆ, ಹಾಲ್ ಕರಳಿ ಗೊತ್ತಿದೆ, ಫುಡ್ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿದೆ. ಅಡಿಗೆ ಮಾಡ್ಲಿಕ್ಕೆ ಗೊತ್ತಿದೆ. ಹೌದು. ಹುಡುಗಿಯರಿಗೆ ಒಂದು ಡೌಟ್ ಬರ್ತಾ ಇದೆ, ಸರ್ ಯಾಕೆ ಮದುವೆ ಆಗ್ಲಿಲ್ಲ, ನಿಮ್ಮ ಮದುವೆ ಯಾವಾಗ ಅಂತ? ನಾವು ಮದುವೆ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ನಮ್ದೇನಿದ್ರು ಕೂಡ ನಮ್ಮ ವಿದ್ಯಾರ್ಥಿಗಳ ಅಭಿವೃದ್ಧಿ ಬಗ್ಗೆ ನಾವು ಆಲೋಚನೆ ಮಾಡಿದವರು. ಮದುವೆ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಟೈಮೇ ಸಿಕ್ಲಿಲ್ಲ ನಮ್ಗೆ. ಟೀಚರ್ ಆಗಿ ಕೆಲಸ ಮಾಡ್ತಾರೆ, ಚೇರ್ಮನ್ ಆಗಿ. ಸೊ ಇವಾಗ ನಿಮ್ಗೆ ಒಂದು ಆಪ್ಷನ್ ಕೊಟ್ರೆ ಲೆಕ್ಚರ್ ಆರ್ ಚೇರ್ಮನ್ ಅಂತ ಯಾವ ಲೈಫ್ ಅನ್ನು ಚೂಸ್ ಮಾಡ್ತೀರಾ? ಲೆಕ್ಚರ್. ಹೌದು. ಓಕೆ, ಒನ್ಸ್ ಲೆಕ್ಚರ್ ಆಲ್ವೇಸ್ ಲೆಕ್ಚರ್. ಹೌದು. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆಕ್ ಅಲ್ಲಿ ಗೊತ್ತಾಗಿದೆ ಸರ್, ನೀವು ತುಂಬಾ ಜೋರ್ ಇದ್ರಂತೆ ಕಾಲೇಜ್ ಡೇಸ್ ಅಲ್ಲೆಲ್ಲ. ಸೊ ಹಾಗೇನಿಲ್ಲ, ನಾವು ಕಾಲೇಜಲ್ಲಿ ಸ್ಟೂಡೆಂಟ್ ಯೂನಿಯನ್ ಮೆಂಬರ್ ಆಗಿದ್ದೆವು. ಲೀಡರ್ಶಿಪ್ ಅಂತ ಹೇಳುವಂಥದ್ದು ನಾವು ಅವಾಗಲೇ ನಮ್ಮ ಒಂದು ಬ್ಲಡ್ ಅಲ್ಲೇ ಇದೆ. ಇವತ್ತು ನಿಮ್ಮ ಸಂಸ್ಥೆ ಸಕ್ಸಸ್ ಆಗಿದೆ, ಆದ್ರೆ ಅದರ ಜೊತೆಗೆ ಮಕ್ಕಳಿಗೆ ತುಂಬಾ ಸ್ಟ್ರಿಕ್ಟ್ ಮಾಡ್ತೀರಾ ಅಂತ ಎಕ್ಸೆಲ್ ಅಲ್ಲಿ. ಸೊ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದಾಗ ಈ ರೀತಿ ಸ್ಟ್ರಿಕ್ಟ್ ಅಲ್ಲ, ನಾನು ಸ್ಟೂಡೆಂಟ್ ಆಗಿದ್ದಾಗ ಇದು ಈ ಸ್ಟ್ರಿಕ್ಟ್ ಏನ್ ಲೆಕ್ಕ ಇಲ್ಲ. ಯಾಕಂದ್ರೆ ನಾನು ರತ್ನ ಮನಸ್ಸಲ್ಲಿ ಓದಿದವ. ಅಲ್ಲಿ ಬೆಳಿಗ್ಗೆ ಎದ್ದು ಹಾಲು ಕರೆದು ತೋಟ ಕೆಲಸ ಮಾಡಿ ಸೆಗಣಿ ತೆಗೆದು ಹೋಗ್ಬೇಕಿತ್ತು. ಭಯಂಕರ ಸ್ಟ್ರಿಕ್ಟ್ ಇತ್ತು ಅಲ್ಲಿ. ಅವಾಗ ಇದು ಅಲ್ಲಿಯ 50% ಕೂಡ ಸ್ಟ್ರಿಕ್ಟ್ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗಿನ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿ, ಈಗ ಜೆನ್ಸಿ ಏನು ಯಾವ್ದು ಜೆನ್ಸಿಯ ಮಕ್ಕಳಿರೋದು, ಅವರಿಗೆ ನಮ್ಗೆ ಇದು ಸ್ಟ್ರಿಕ್ಟ್ ಅನಿಸ್ಬೋದು. ಯಾಕಂದ್ರೆ ಕಾಲ ಬದಲಾದಾಗೆ ಪರಿಸ್ಥಿತಿ ಕೂಡ ಬದಲಾಗ್ತಾ ಹೋಗ್ತದೆ. ಆರೋಪಗಳು ಬಂದಿದೆ, ಕೆಲವೊಂದು ಹಿಂದೆಯಿಂದ ಹೆಗ್ಗಳಿಕೆಗಳು ಬಂದಿದೆ. ಆ ಸಂದರ್ಭದಲ್ಲಿ ಏನ್ ಅನಿಸ್ತು ಅಂತ? ಅಲ್ಲ, ನಾವು ಖಂಡಿತವಾಗಿ ಕೂಡ ಸರ್ ನಾವು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಒಳ್ಳೇದಿರ್ಬೇಕು. ಯಾಕಂತ ಹೇಳಿ ನಮ್ಮ ಸಂಸ್ಥೆ ಇರ್ಬೋದು, ನಾವು ಮಾಡುವಂತ ಕೆಲಸ 4 ಮಂದಿ ಒಳ್ಳೇದಾಗ್ಬೇಕು. ಯಾವುದೇ ಇರ್ಬೋದು, ಈಗ ನಮ್ಮ ಕೆಲಸ ಅಂತಲ್ಲ, ಯಾರೇ ಕೆಲಸ ಇರ್ಬೋದು, ಒಳ್ಳೆ ಕೆಲಸವನ್ನು ಮಾಡುವಾಗ ಅಪವಾದಗಳು ಬಂದೇ ಬರ್ತದೆ, ಅಥವಾ ಅಪಪ್ರಚಾರಗಳು ಮಾಡುವವರು ಇರ್ತಾರೆ. ಆದ್ರೆ 99% ಜನಗಳೇನಿದ್ದಾರೆ ಅವ್ರು ನಮ್ಗೆ ಸಪೋರ್ಟ್ ಇದ್ದಾರೆ. 1% ಜನಗಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗಾದ್ರೆ ಇವತ್ತಿನ ಈ ಒಂದು ಇಂಟರ್ವ್ಯೂ ಮುಖಾಂತರ ಸಾಕಷ್ಟು ಜನರ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ ಆಯ್ತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.